ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪದ್ಮಶ್ರೀ ಮ್ಯಾಮ್. ಆ್ಯಂಡ್ ಇವತ್ತು ನಾನು ನಿಮಗೆ ಒಂದು ಹೊಸ ಟಾಪಿಕ್ನ ತಂದಿದ್ದೀನಿ. ದ ಮೋಸ್ಟ್ 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 ವರಿಸಮ್ ಟಾಪಿಕ್ ಅಂತ ಹೇಳ್ಬೋದು. ಈ ಒಂದು ಕ್ವೆಶ್ಚನ್ನ ನನಗೆ ಎಷ್ಟು ಮಕ್ಕಳು ಕೇಳಿದ್ದಾರೆ ಅಂದರೆ, ನಾನು ರಾತ್ರಿ ಕನಸಿನಲ್ಲಿ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಐ ಥಾಟ್ ಐ ಶುಡ್ ಅಡ್ರೆಸ್ ಇಟ್. ಮ್ಯಾಮ್, ಹೋಮ್ವರ್ಕು ಮತ್ತು ಸ್ಟಡಿ ಟೈಮ್ನ ನಾನು ಹೇಗೆ ಮ್ಯಾನೇಜ್ ಮಾಡಲಿ, ಆಯಿತಾ? ಸೊ ಸ್ಟಡಿ ಟೈಮು ಮತ್ತು ಹೋಮ್ವರ್ಕ್ನ ಹೌ ಡು ಐ ಮ್ಯಾನೇಜ್, ಆಯಿತಾ? ಸೊ ನಾನು ನಿಮ್ಗೊಂದು ವಾಪಸ್ ತಿರುಗಿ ಪ್ರಶ್ನೆ ಕೇಳ್ತೀನಿ, ಆಯಿತಾ? ಹೋಮ್ವರ್ಕ್ ಅಂದರೆ ನಿಮ್ಗೆ ಏನೇನು ಕೊಡ್ತಾರೆ, ಆಯಿತಾ? ಹೋಮ್ವರ್ಕ್ ಅಂದರೆ ನಿಮಗೆ ಅಸೈನ್ಮೆಂಟ್ ಕೊಡ್ತಾರೆ, ಕರೆಕ್ಟ್, ಆಯಿತಾ? ನೆಕ್ಸ್ಟ್ ಕೊಡ್ತಾರೆ ನೋಟ್ಸು, ಆಯಿತಾ? ನೋಟ್ಸ್ ಬರೀರಿ ಅಂತ ಕೊಡ್ತಾರೆ. ಇನ್ನೇನು ಫಾರ್ಮುಲಾಸ್, ಡಯಾಗ್ರಾಮ್ ಎಕ್ಸೆಟ್ರಾ ಈ ಥರ ಕೊಡ್ತಾರೆ, ಕರೆಕ್ಟ್? ಈ ಒಂದು ಹೋಮ್ವರ್ಕ್ ಕೊಡುವಾಗ ಫಾರ್ಮುಲಾಸ್ ಎಕ್ಸಾಮಲ್ಲಿ ಬರಲ್ವಾ? ಏನಂತೀರಾ, ಬರಲ್ವಾ? ಓಕೆ, ಡಯಾಗ್ರಾಮ್ಸು ಬರುತ್ತೆ ತಾನೇ? ಕೆಳಗೆ ಹಾಕಿ ಕಾಮೆಂಟಲ್ಲಿ ಬರುತ್ತೋ ಇಲ್ವೋ. ನಾನು 10th ಸ್ಟ್ಯಾಂಡರ್ಡಲ್ಲಿ ಸೈನ್ಸು ತುಂಬ ವರ್ಷದಾಗಿದೆ ಮಕ್ಕಳ. ನಾನು ಬಯಾಲಜಿ ಪಾಸ್ ಆಗಿದ್ದೆ. ನಾನು ಹೋಮ್ವರ್ಕಲ್ಲಿ ಪ್ರಾಕ್ಟೀಸ್ ಮಾಡಿ ಅಂತ ಕೊಡ್ತಿದ್ರಲ್ಲ ಡಯಾಗ್ರಾಮ್ಸ್ನ ನೋಡಿಕೊಂಡು. I was that bad with science, though Harshita ma'am is my best friend, but ನನಗೆ ಡಯಾಗ್ರಾಮ್ಸ್ ಅಂದರೆ ಕಂಡ್ರೆ ಕೂಡ ಆಗ್ತಿರ್ಲಿಲ್ಲ, ಆಯಿತಾ? ಸೊ ಅಸೈನ್ಮೆಂಟ್ಸು, ನೋಟ್ಸು, ಫಾರ್ಮುಲಾ, ಡಯಾಗ್ರಾಮ್ಸ್ ಏನಿದೆ ಅದನ್ನು ಯೂಶ್ವಲಿ ನಿಮ್ಮ ಹೋಮ್ವರ್ಕ್ ಹಾಕ್ಕೊಡ್ತಾರೆ. ಸೊ ಈ ಅಸೈನ್ಮೆಂಟ್ಸ್ ಏನಿರುತ್ತೆ ನಿಮಗೆ ಇಮಿಡಿಯೇಟ್ ಸಬ್ಮಿಷನ್ ಇರಲ್ಲ, ನಿಮಗೆ ಟೈಮ್ ಕೊಡ್ತಾರೆ ಸಬ್ಮಿಟ್ ಮಾಡಲಿಕ್ಕೆ. ಸೊ ದಿನ ಒಂದು ಚೂರು 10 ನಿಮಿಷ ಮಾಡ್ಕೊಂಡು ಹೋದರೆ ದಟ್ ವಿಲ್ ಹೆಲ್ಪ್. ಸೊ ದಿನಕ್ಕೆ ನೀವು 10 ನಿಮಿಷ ಕೀಪ್ ಇಟ್ ಫಾರ್ ಇದು. ಇವಾಗ ನೋಟ್ಸ್ ಬರೆಯೋದು, ನಾನು ಸಾಕಷ್ಟು ಮಕ್ಳು ಹೇಳ್ತಾರೆ, ಮ್ಯಾಮ್ ನನಗೆ ನೋಟ್ಸ್ ಬರೆಯೋಕ್ಕೆ ಟೈಮ್ ಸಾಕಾಗಲ್ಲ, ನನಗೆ 1 ಅವರಲ್ಲಿ ನೋಟ್ಸ್ ಬರೆಯೋಕ್ಕಾಗಲ್ಲ. ದಟ್ ಮೀನ್ಸ್ ಯು ಹ್ಯಾವ್ ಟು ಇನ್ಕ್ರೀಸ್ ದ ಸ್ಪೀಡ್. ನೀವು ಯಾವ ಸ್ಪೀಡಲ್ಲಿ ಬರೀತೀರಾ ಅದನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ಆಮೇಲೆ ಥರ ಬರೆದ್ರೆ ಆಗಲ್ಲ, ಅರ್ಥ ಆಯ್ತಾ? ಸ್ನೇಕ್ ಥರ ನೀವು ಹೋಗ್ತಾ ಇರಬೇಕು ಮುಂದೆ, ಪುಸ್ ಅಂತ ಹೆಂಗೊಟ್ಟೋಗೋದು ಸ್ನೇಕ್, ಆ ಥರ. ಆಮೇಲೆ ಥರ ಬರೆದ್ರೆ ಆಗಲ್ಲ. ಸೊ ನೋಟ್ಸನ್ನು ಬರೆಯುವಾಗ ಒಂದು ರೀತಿಯಾದ ಫಾಸ್ಟ್ ಪೇಸ್ಟಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಟೈಮ್ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಇನ್ನೊಂದು ನಾನು ಹೇಳ್ತೀನಿ, ಇವಾಗ ಲಂಚ್ ಬ್ರೇಕಲ್ಲಿ ಬೇಗ ಊಟ ಮಾಡಿಬಿಡ್ತೀರಾ, ಏನು ಮಾಡೋದು ಗೊತ್ತಿಲ್ಲ, ನೋಟ್ಸ್ ಬರೀರಿ. ಫ್ರೆಂಡ್ಸ್ ಜೊತೆ ಕೂತ್ಕೊಳ್ಳಿ, ಒಬ್ರೊಬ್ರು ಕಾಂಪಿಟೇಷನ್ ಹಚ್ಚಿ, ಯಾರು ನೋಡೋಣ ಇವತ್ತು ಯಾರು ಫಸ್ಟ್ ನೋಟ್ಸ್ ಬರೀತಾರೆ ಅಂತ. ಅವ್ರ ಜೊತೆ ಕೂತ್ಕೊಂಡು ಫ್ರೀ ಪೀರಿಯಡಲ್ಲಿ ನೋಟ್ಸ್ ಬರೀರಿ. ಇದನ್ನೆಲ್ಲ ನೀವು ಈ ರೀತಿ ಮಾಡ್ಕೊಂಡಾಗ ಸ್ಟಡಿ ಅವರ್ಸ್ ನಿಮಗೆ ಜಾಸ್ತಿ ಸಿಗುತ್ತೆ. ದಿನಕ್ಕೆ ಒಂದು 30 ನಿಮಿಷ ನೋಟ್ಸ್ ಬರೆಯೋದಕ್ಕೆ ಇಟ್ಕೊಂಬಿಡಿ, ಆಯಿತಾ? ಆ್ಯಂಡ್ ಈ ಟೈಮಲ್ಲಿ ಮಕ್ಕಳ ಬರೀ ನೋಟ್ಸ್ ಬರಿಬೇಡಿ, ಆ ನೋಟ್ಸ್ನ ಪ್ರಾಕ್ಟೀಸ್ ಕೂಡ ಮಾಡಿ. ಫಾರ್ ಎಕ್ಸಾಂಪಲ್, ವೈ ಇಸ್ ದ ಗರ್ಲ್ ಆಫ್ ದ ಟಾರೆಂಟ್ ಸೈಲೆಂಟ್ ಅಂತ ಇದ್ರೆ ಆನ್ಸರಲ್ಲಿ ಏನೇನು ಕೀವರ್ಡ್ಸ್ ಇದೆ ಪ್ರಾಕ್ಟೀಸ್ ಮಾಡಿಬಿಡಿ ಅಲ್ಲೇ. ಸೊ ನೀವು ಸ್ಟಡಿ ಅವರು ಇಲ್ಲೇ ಕವರ್ ಆಯ್ತಲ್ವಾ, ಯಾಕೆ ಸಪ್ರೇಟಾಗಿ ಸ್ಟಡಿ ಟೈಮ್ ಬೇಕು? ಯುವರ್ ಹೋಮ್ವರ್ಕ್ ಟೈಮ್ ಈಕ್ವಲ್ಸ್ ಟು ಸ್ಟಡಿ ಟೈಮ್. ಸೊ ಯು ಡೋಂಟ್ ಹ್ಯಾವ್ ಟು ಮ್ಯಾನೇಜ್, ಯು ಜಸ್ಟ್ ಹ್ಯಾವ್ ಟು ಥಿಂಕ್ ಡಿಫ್ರೆಂಟ್. ಯು ಜಸ್ಟ್ ಹ್ಯಾವ್ ಟು ಯೂಸ್ ದ ಟೈಮ್ ಎಫೆಕ್ಟಿವ್ಲಿ ಮಕ್ಕಳ. ಅದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡೋದನ್ನು ನೀವು ಕಲಿಬೇಕು. ಫಾರ್ಮುಲಾ ಡಯಾಗ್ರಾಮ್ಸು ಇವಾಗ ಬರೀತೀರಾ, ನಿಮ್ಮ ಮ್ಯಾಮ್ ಎಂದಿರ್ತಾರೆ ಈ ಚಾಪ್ಟರ್ ಕೊಡುವಂತಹ ಪ್ರತಿಯೊಂದು ಫಾರ್ಮುಲಾ ಬರ್ಕೊಂಬನ್ನಿ, ಬರೀರಿ. 15 ನಿಮಿಷ ಪ್ರಾಕ್ಟೀಸ್ ಮಾಡಿ, ಯಾರು ಬೇಡ ಅಂದಿದ್ದು? ಆ ಹೋಮ್ವರ್ಕಾ ಅನ್ನೋ ಫೀಲಿಂಗ್ ಇದೆ ನೋಡಿ, ಅಯ್ಯೋ ಹೋಮ್ವರ್ಕ್ ಬರೀಬೇಕು, ಅದನ್ನು ಎತ್ತಿ ತಲೆಯಿಂದ ಆಚೆ ಹಾಕಿ ಫಸ್ಟು, ಆ್ಯಂಡ್ ಆಲ್ ಆಫ್ ದಿಸ್ ವಿಲ್ ಬಿ ಸೆಟ್. ಸೊ ಇದೇ ರೀತಿಲಿ ನೀವು ನಿಮ್ಮ ಸ್ಟಡಿ ಟೈಮ್ನ ಮತ್ತು ಹೋಮ್ವರ್ಕ್ನ ಮಿಕ್ಸ್ ಮಾಡಿಕೊಂಡು ಬೆಸ್ಟ್ ಟೈಮ್ ಮಾಡ್ಬೋದು. ಆ್ಯಂಡ್ ಇದೇ ರೀತಿಯಾಗಿ ಒಂದು ಕ್ಲಾಸಸ್ ಬೇಕು ಅಂದರೆ ನೀವೇ ಅದನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ಪರೀಕ್ಷೆ ಚಾನಲ್ನ, ಬಿಕಾಸ್ ವಿ ಆರ್ ಯೋರ್ ಫಸ್ಟ್ ಸ್ಟಡಿ ಬಡಿ, ಆಯಿತಾ? ನಿಮ್ಮ ಸ್ಟಡೀಸ್ಗೆ ಹೆಲ್ಪ್ ಮಾಡುವಂತಹ ಬೆಸ್ಟ್ ಫ್ರೆಂಡ್ ನಮ್ಮ ಪರೀಕ್ಷೆ ಚಾನಲ್. ಸೊ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಏನು ಮಾಡ್ತೀರಾ, ಕ್ಯಾನ್ಸಲ್ ಮಾಡಿಬಿಟ್ಟು ಹೊರಡೋಗ್ತೀರಾ? ಇಲ್ಲ, ಶೇರ್ ಮಾಡಿ ನಿಮ್ಮ ಕ್ಲಾಸ್ ವಾಟ್ಸಪ್ ಗ್ರೂಪ್ಸಲ್ಲಿ, ನಿಮ್ಮ ಸ್ನೇಹಿತರ ಜೊತೆಗೆ, ನಿಮ್ಮ ಟೀಚರ್ ಜೊತೆನೂ ಶೇರ್ ಮಾಡಿ. ಬಿಕಾಸ್ ವಾಟ್ ಅ ಹೋಮ್ವರ್ಕ್, ಸಖತ್ತಾಗಿ ಹೋಮ್ವರ್ಕ್ ಕೊಡ್ತಾರೆ ನಿಮ್ಮ ಟೀಚರ್ಸು. ಸೊ ಅವ್ರ ಜೊತೆನೂ ಶೇರ್ ಮಾಡಿ ಅಂತ ಹೇಳ್ತಾ, ದಿಸ್ ಈಸ್ ಮೀ ಪದ್ಮಶ್ರೀ ಮ್ಯಾಮ್ ಸೈನಿಂಗ್ ಆಫ್. ಮತ್ತೆ ಭೇಟಿ ಆಗೋಣ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.